ಹಾಯ್ ಎಲ್ರಿಗೂ ನಮಸ್ಕಾರ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ವರಮಹಾಲಕ್ಷ್ಮಿ ಹಬ್ಬ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಬ್ಬದ ಶುಭಾಶಯಗಳು. ನಾನು ಇವತ್ತು ನನ್ನ ಫ್ರೆಂಡ್ಸ್ ಮನೆಗೆ ಬಂದಿದ್ದೀನಿ. ಏನು ಸ್ಪೆಷಲ್, ಇವತ್ತು ಹಬ್ಬ ಇರೋದ್ರಿಂದ ನಾವು ಫ್ರೆಂಡ್ಸ್ ಎಲ್ಲ ಸೇರಿ ಅಡುಗೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಅದಕ್ಕೆ ಎಲ್ಲರೂ ಒಂದು ಅಕೊಮಡೇಷನ್ಗೆ ಬಂದು ಒಟ್ಟಿಗೆ ಅಡುಗೆ ಮಾಡ್ತಿದ್ದೀವಿ. ಸೊ ಎಲ್ಲರೂ ಪರಿಚಯ ಮಾಡ್ಕೊಡ್ತೀನಿ, ಬನ್ನಿ. ಈ ವರ್ಷ UK ನಾನು ಮೊದಲನೇ ಸಲ ವರಮಹಾಲಕ್ಷ್ಮಿ ಹಬ್ಬ ಸೆಲೆಬ್ರೇಟ್ ಮಾಡಿದ್ದೆ. ಅದು ಕೂಡ ನಮ್ಮ ಇಂಡಿಯನ್ ಫ್ರೆಂಡ್ಸ್ ಜೊತೆ ಮಾಡಿದ್ದು. ಎಲ್ಲರೂ ತಮ್ಮ ಮನೆಯಿಂದ ಡಿಫ್ರೆಂಟ್ ಫುಡ್ ರೆಸಿಪೀಸ್ ಮಾಡ್ಕೊಂಡು ತಂದಿದ್ರು. ನಾನು ನನ್ನ ಫೇವ್ರೆಟ್ ಸ್ವೀಟ್ ಪಾಯಸ ಮಾಡಿದ್ದೆ. ಬೆಳಗ್ಗೆ ಬೇಗ ಎದ್ದು ಎಲ್ಲರಿಗೂ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೆ. ವೆಲ್ಕಮ್ ಟು ಶಿಲ್ಪಾ ಆಚಾರ್ ಚಾನಲ್ ಆಫ್ ಯೂಟ್ಯೂಬ್. ಆಚಾರಿ ಅದು ಆಚಾರಿ. ಸೊ ಯು ಮೈಟ್ ಥಿಂಕ್ ಪಿಕ್ಕಲ್ ಅಂತ ಇಲ್ಲ, ಅವ್ರ ಹೆಸರೇ ಆಚಾರಿ ಅಂತ ಇದೆ. ಸೊ ಇದೀಗ ಬಂದ ಸುದ್ದಿ, ನಾವೆಲ್ಲ ಇವಾಗ ಏನು ಒಗ್ಗಟ್ಟಿಂದ ಸೇರಿ ಇಲ್ಲಿ ಹಬ್ಬದ ವಾತಾವರಣದಲ್ಲಿ ಫಸ್ಟ್ ನನ್ನ ಆಡಿಯನ್ಸ್ಗೆ ವರಮಹಾಲಕ್ಷ್ಮಿ ಹಬ್ಬದ್ದು ಹಾರ್ದಿಕ ಶುಭಾಶಯ. ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೆ. ದೇವರು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ ಈಗ ನಾವು ವ್ಲಾಗ್ ಒಳಗಡೆ ಹೋಗೋಣ. ಏನು ಮಾಡ್ತಾ ಇದ್ದಾರೆ ಇವತ್ತಿನ ದಿನ, ಇವತ್ತು ಏನು ಸ್ಪೆಷಲ್ ಅಂತ ಕೇಳೋಣ. ಇಲ್ಲಿ ಫಸ್ಟ್ ಏನೋ ತಟ್ತಾ ಇದ್ದಾರೆ. ಸೊ ಇವ್ರ ಹೆಸರು ದೀಕ್ಷಾ ಆದಿಮಣಿ ಅಂತ. ಹಾಯ್ ಮಾಡಿ ದೀಕ್ಷಾ. ಏನ್ ಮಾಡ್ತಿದ್ದೀಯ ಇವತ್ತು? ಯಾವ ಹೋಳಿಗೆ ಇದು? ಇದು ಬೇಳೆ ಹೋಳಿಗೆ. ನೋಡೋದಕ್ಕೆ ಸಕ್ಕತ್ತಾಗಿ ಕಾಣಿಸ್ತಿದೆ. ಥ್ಯಾಂಕ್ ಯು. ಅಂಡ್ ಸೂಪರ್ ಆಗಿ ತರ್ತಿದ್ಯಾ ಬೇರೆ, ನೋಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಒಬ್ಬಟ್ಟು. ವಾವ್, ಸೂಪರ್. ತಗ್ಬಿಡು, ಬೇಗ ತೆಗಿ, ಎಸಿದೋಗುತ್ತೆ. ಸೊ ಹೋಳಿಗೆ ತರ್ತಿದ್ದಾರೆ. ಎಸ್. ಅಂಡ್ ಇಲ್ಲಿ ಹೋಳಿಗೆ ಬೇಯ್ತಿದೆ. ಸೊ ಆಕ್ಚುಲಿ ಇದೀಗ ಬಂದ ಸುದ್ದಿ, ಎಲ್ಲ ತರಕಾರಿಗಳು ಏನೋ ರೆಡಿ ಮಾಡ್ಕೊಂಡಿದ್ದಾರೆ. ಇದು ಪೀಸ್ ತಾಜಾ ಪೀಸ್ ಇದೆ. ತಾಜಾ ಅಲ್ಲ, ಇದು ಫ್ರೋಜನ್ ಬಟಾಣಿ ಮತ್ತೆ ಎಲ್ಲ ಫ್ರೋಜನ್ ಸಿಗುತ್ತೆ. ಇದು ಟೊಮ್ಯಾಟೊ ಮಿರ್ಚಿ ಇದನ್ನೆಲ್ಲ ಹಾಕಿ ಕುಕ್ಕರಲ್ಲಿ ಹಾಕಿ ಚೆನ್ನೈ ಸೂಪರ್. ನಮಸ್ತೆ. ಸೊ ಈಗ ಸಣ್ಣ ಸಣ್ಣ ಕಮ್ಮಿ ಇಡು. ಓಕೆ. ಫಸ್ಟ್ ಟೈಮ್ ಮಾಡ್ತಿರೋ ಏನೋ ಅಡುಗೆ? ಆಲ್ರೆಡಿ ಮಾಡಿದ್ದೀರಾ ನೀವು? ಕೈ ಎಳ್ತದಲ್ಲೇ ಹಾಕಿ ಇವರು ಆ್ಯಕ್ಚುಲಿ ಭಟ್ರು. ಇವರು ಸ್ವಲ್ಪ ಎಜುಕೇಷನ್ ಮೇಲೆ ಫೋಕಸ್ ಮಾಡಿ ಇಲ್ಲಿ ಬಂದಿದ್ದಾರೆ. ಇವರು ಬೆಂಗಳೂರಲ್ಲಿ ದೊಡ್ಡ ಶೆಫು. 7 ಹೋಟ್ಲಿದೆ ಇವ್ರದ್ದು. ನಾಟಿ ಮನೆ ನಾಟಿ ಕೋಳಿ ಅಂತ ಒಂದು ಹೋಟ್ಲಿದೆ. ಆ ಥರ ಹೋಟ್ಲ್ ಹೆಸರು ಕೂಡ ಅದು ಬರೀ ಮಾಡೋದು ಅಫ್ಘಾನಿ ಡಿಶಸ್. ಏನು ಅಫ್ಘಾನಿ ಡಿಶಸ್? ಸೊ ನೆಕ್ಸ್ಟ್ ಇದು ಏನು ಹಾಕ್ತಿದ್ದೀರಾ? ಇಲ್ಲೊಂದು ಅರ್ಧ, ಅಲ್ಲೊಂದೇನು ಅರ್ಧ ಅರ್ಧ ಎಲ್ರೂ ಮಾಡ್ತಿರೋದಾ? ಗೈಸ್ ಇಲ್ಲಿ ಕುಕ್ಕರ್ ಕಮ್ಮಿ ಅಂದರೆ ಜನ ಜಾಸ್ತಿ ಇದ್ದಾರೆ, ಬಟ್ ವೆಜಸ್ ಇಲ್ಲ. ಅದಕ್ಕೋಸ್ಕರ ಎರಡೇ ಕುಕ್ಕರ್ ಯೂಸ್ ಮಾಡ್ತಿದ್ದೀರಿ. ಸೊ ಮತ್ತೆ ಇಲ್ಲೂ ಸ್ವಲ್ಪ ಜನ ಇದ್ದಾರೆ. ಹಾಯ್ ಮೇಡಮ್, ಇವ್ರ ಹೆಸರು ನೋಡಿರ್ತಾರೆ ನನ್ನ ಬ್ಲಾಗ್ಸಲ್ಲೆಲ್ಲ, ಅಲ್ಲ ವಿಡಿಯೋಸಲ್ಲಿ. ಹೋಟೆಲಿ ಆಲ್ಮೋಸ್ಟ್ ರೆಡಿ ಆಗಿದೆ ಗೈಸ್. ಇದು ಪಲಾವ್ ಅನ್ಸುತ್ತೆ. ಆ್ಯಂಡ್ ಪಲಾವ್ ಸೆಕೆಂಡ್ ಕುಕ್ಕರಲ್ಲಿ. ಅಷ್ಟೇನಾ? ಒಬ್ಬಟ್ಟು ಸಕ್ಕತ್ತಾಗಿದೆ. ಇದು ನಾನು ಮಾಡಿರೋ ಪಾಯಸನ. ಆ್ಯಂಡ್ ದೆನ್ ಒಳಗೆ ತರ್ತಿದ್ದಾರೆ. ಅಷ್ಟೇ, ಡನ್. ಫುಲ್ ಡೇ ಸಕ್ಕದಾಗಿ ಮಜಾ ಮಾಡಿದ್ರಿ. ನಾನು UK ಬಂದಾಗಿಂದ ಫ್ಯಾಮಿಲಿನ ತುಂಬ ಮಿಸ್ ಮಾಡ್ಕೊತಿದ್ದೆ. ಸೊ ಈ ಥರ ಫ್ರೆಂಡ್ಸ್ ಸಿಕ್ಕಿರೋದು ನಂಗೆ ಆಲ್ಮೋಸ್ಟ್ ಫ್ಯಾಮಿಲಿ ಜೊತೆ ಸೆಲೆಬ್ರೇಟ್ ಮಾಡ್ದಂಗೆ ಫೀಲ್ ಆಗ್ತಿತ್ತು ನನಗೆ. ಮನೆಯಲ್ಲಿ ಒಟ್ಟಿಗೆ ಕುತ್ಕೊಂಡು ತಿಂತಿದ್ರಿ, ಬಟ್ ಇಲ್ಲೂ ಬಂದಾಗ ಒಟ್ಟಿಗೆ ಕುತ್ಕೊಂಡು ತಿನ್ನೋದು ಅಂದರೆ ವಾವ್, ಎಂಥ ಒಂದು ಫೀಲಿಂಗ್ ಅಲ್ವಾ. ಫುಲ್ ಡೇ ಮಜಾ ಮಾಡಿದ್ವಿ. ಫುಡ್ ಚಾಟಿಂಗ್ ಮತ್ತು ಸ್ವಲ್ಪ ಡ್ಯಾನ್ಸ್ ಕೂಡ ಮಾಡಿದ್ವಿ ಟ್ರೆಂಡಿಂಗ್ ಸಾಂಗ್ಸ್ಗೆ. ನಿಜವಾಗ್ಲೂ ಹೇಳಬೇಕಂದ್ರೆ ನಾನು ಫಸ್ಟ್ ಟೈಮ್ UK ಈ ಹಬ್ಬ ಸೆಲೆಬ್ರೇಟ್ ಮಾಡಿದ್ರಿಂದ ತುಂಬ ಸ್ಪೆಷಲ್ ಅನಿಸ್ತು.
ಇದೆಲ್ಲ ಮುಗಿಸ್ಕೊಂಡು ಹತ್ರ ಇರೋ ಟೆಂಪಲ್ಗಂತ ಒಟ್ಟಿಗೆ ಹೋಗಿದ್ವಿ. ಇವತ್ತು ಹಬ್ಬ ಆಗಿರೋದ್ರಿಂದ ಫುಲ್ ರಶ್ ಇತ್ತು, ಹಾಗೆ ಡೆಕೋರೇಷನ್ ಕೂಡ ಸಕ್ಕದಾಗಿತ್ತು. ನನಗೆ ದೇವಸ್ಥಾನ ತುಂಬ ಇಷ್ಟ. ಪರ್ಸ್ನಲಿ ನನಗೆ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ. ಆ್ಯಂಡ್ ಯು ಕೆಲಿಂದ ದೇವಸ್ಥಾನ ಇರೋದು ನನಗೆ ತುಂಬ ಖುಷಿ ಆಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿ ಇನ್ ಮೈ ನೆಕ್ಸ್ಟ್ ಬ್ಲಾಗ್. ಬಾಯ್.